ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಮಹಾವತಾರ್ ಬಾಬಾಜಿಯವರಿಗೆ, ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ, ಹಾಗೇನೆ ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಸರ್ಗೆ, ಹಾಗೇನೆ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ನಾನು ಈ ಒಂದು ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡ್ತೇನೆ. ನಾನು ಧ್ಯಾನಕ್ಕೆ ಬರುವ ಮೊದಲು ಕೇವಲ ನನಗೆ 3 ಧರ್ಮ ಗೊತ್ತಿದ್ದಿದ್ದು. ಸಾಮಾನ್ಯವಾಗಿ ನಾವು ರಿಲಿಜಿಯನ್ ಅಂತ ಏನು ಹೇಳ್ತಾರೆ, ಇದರಲ್ಲಿ ನಾವು ಸಾಮಾನ್ಯವಾಗಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾಕಂದ್ರೆ ಮಸೀದಿಯನ್ನ ನೋಡ್ತಾ ಇದ್ವಿ, ಚರ್ಚನ ನೋಡ್ತಾ ಇದ್ವಿ. ನಂತರ ಬಂದಾಗ ಸಿಖ್ ಧರ್ಮ, ಪಾರ್ಸಿ ಧರ್ಮ, ಬೌದ್ಧ ಧರ್ಮ ಈ ತರ ಕಲ್ತ್ಕೊಂಡು ಬಂದ್ವಿ. ಆದ್ರೆ ಇವತ್ತು ನನಗೇನು ವಿಷಯವನ್ನ ನಾನು ಅಳವಡಿಸ್ಕೊಂಡಿದ್ದೇನೆ ಅಥವಾ ಹೇಳಬೇಕು ಅಂತ ಇದ್ದೇನೆ, ಇದು ನವವಿಧ ಧರ್ಮ. ಇದು ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪುಸ್ತಕದಲ್ಲಿ ಇರತಕ್ಕಂತಹ ಧರ್ಮಗಳು. ಈ ಧರ್ಮದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೇನೆ. ಜೊತೆಗೆ ಬಹಳ ಆಶ್ಚರ್ಯ ಏನಾಯ್ತಂದ್ರೆ, ನಮ್ಮ ತಲೆಯಲ್ಲಿ ಮೊದಲು ಏನಿತ್ತು, ಕೇವಲ ಇಷ್ಟೇ ಧರ್ಮ, ಇದು ಧರ್ಮ ಅಂತ ಹೇಳತಕ್ಕಂಥದ್ದು, ಅದಕ್ಕಿನ್ನ ವಿಭಿನ್ನವಾದಂತಹ ಧರ್ಮ ಪತ್ರಿಜಿ ಸರ್ ಅವರ ಧರ್ಮ. ಮೇಡಮ್ 20 ಮಿನಿಟ್ಸಾ ಹೇಗೆ? ಓಕೆ. ಧರ್ಮೋ ರಕ್ಷತಿ ರಕ್ಷಿತಾ. ಸಾಮಾನ್ಯವಾಗಿ ಧರ್ಮ ಅಂತ ಬಂದಾಗ ಇದನ್ನೆಲ್ಲರೂ ಸಹ ಉಚ್ಚಾರ ಮಾಡ್ತಾರೆ. ಯಾರಿಂದ ಧರ್ಮ ಕಾಪಾಡಲ್ಪಡುತ್ತದೆಯೋ ಅವರಿಂದ ರಕ್ಷಿಸಲ್ಪಟ್ಟ ಧರ್ಮವು ಮರಳಿ ಅವರನ್ನ ರಕ್ಷಿಸುತ್ತದೆ. ಅಂದ್ರೆ ನಾವು ಯಾವುದೇ ಧರ್ಮವನ್ನ ಪಾಲಿಸಿದ್ರೆ ಆ ಧರ್ಮವೇ ನಮ್ಮನ್ನ ಕಾಪಾಡುತ್ತದೆ. ಈ ಸತ್ಯವನ್ನು ಅರಿತವನು ಸದಾ ಧರ್ಮ ರಕ್ಷಣದಲ್ಲೇ ತನ್ನ ಜೀವನವನ್ನು ಕಳೆಯುತ್ತಾನೆ. ಈ ಸತ್ಯವನ್ನು ಅರಿಯದವನು, ತಿಳಿದು ಮರೆತವನು ಅಧೋಗತಿ ಪಾಲಾಗುತ್ತಾನೆ. ಸೊ ಆದ್ದರಿಂದ ನಾವು ಧರ್ಮವನ್ನ ಪಾಲಿಸ್ಬೇಕು ಅಂತ ಪತ್ರಿಜಿಯವರ ಈ ಪುಸ್ತಕದಲ್ಲಿ ನವವಿಧ ಧರ್ಮಗಳು, ನವ ಅಂದ್ರೆ 9. ಈ ಧರ್ಮ ಏನು? ಧ್ಯಾನ ಧರ್ಮ, ಅಹಿಂಸಾ ಧರ್ಮ, ಮಿತ್ರ ಧರ್ಮ, ಕರುಣಾ ಧರ್ಮ, ಶಾಂತ ಧರ್ಮ, ಆರೋಗ್ಯ ಧರ್ಮ ಅಥವಾ ಶರೀರ ಧರ್ಮ ಅಂತ ಹೇಳ್ತಾರೆ, ಸ್ವಾಧ್ಯಾಯ ಧರ್ಮ, ವಿನಯ ಧರ್ಮ ಹಾಗೂ ದಾನ ಧರ್ಮ. ಇದಿಷ್ಟು 9 ಧರ್ಮವನ್ನ ಪತ್ರಿಜಿ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಮೊದಲನೇದಾಗಿ ನಾವು ಹೇಳೋಣ ಅಂದ್ರೆ ಧ್ಯಾನ ಧರ್ಮ ಅಥವಾ ಧರ್ಮ ಎಂದರೆ ಏನು? ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವ್ರನ್ನ ಧರ್ಮ ರಕ್ಷಿಸ್ತಾರೆ ನಾನು ಮೊದಲೇ ಹೇಳಿದೆ. ಈ ಧರ್ಮ ಅಂದರೆ ಯಾವುದು ಸರಿಯಾದದ್ದು ಅದು ಧರ್ಮ. ನಾವು ಮಾಡತಕ್ಕಂಥ ಯಾವುದೇ ಕೆಲಸ ಇರಬಹುದು, ಅದನ್ನ ಸರಿಯಾಗಿ ಮಾಡಿದ್ರೆ ಅದು ಧರ್ಮ. ನಾವು ಸರಿಯಾಗಿ ಮಾಡದೇ ಇದ್ದಲ್ಲಿ ಅದು ಅಧರ್ಮ ಆಗತ್ತೆ. ಮಾನವರು ಯಾವುದೇ ಹುದ್ದೆ ಇರಲಿ ಅಥವಾ ಯಾವುದೇ ಒಂದು ಸ್ಟೇಟಸ್ ಇರಲಿ, ಯಾವುದೇ ಶ್ರೀಮಂತ ಇರಬಹುದು, ಬಡವರಿರ್ಬೋದು, ಯಾವುದೇ ಸ್ಥಿತಿಯಲ್ಲಿದ್ರೂ ತಮ್ಮ ಧರ್ಮವನ್ನ ಕಾಪಾಡಬೇಕು. ಅಂದರೆ ಮಾಡತಕ್ಕಂತಹ ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡಬೇಕು. ಇದೇ ಧರ್ಮ. ಗೌತಮ ಬುದ್ಧರ ಪ್ರಕಾರ ಸರಿಯಾದ ದೃಕ್ಪಥಗಳು ಅಂದ್ರೆ ಸರಿಯಾದ ಪಥ ಅಂದ್ರೆ ಆಧಾರಿ, ಬಯಕೆಗಳು, ಕರ್ಮಗಳು, ಜೀವನ ದೃಷ್ಟಿ, ವ್ಯವಹಾರ ಶೈಲಿ, ಶ್ರದ್ಧೆ, ಏಕಾಗ್ರತೆ, ಧ್ಯಾನ, ಇವು ಸರಿಯಾದ ಅಷ್ಟಾಂಗ ಮಾರ್ಗಗಳು. ಇವು ನಿಜವಾದ ಧರ್ಮ. ಇಲ್ಲಿ ಈ ಧರ್ಮಗಳಲ್ಲಿ ಪ್ರಥಮ ಆದ್ಯತೆ ಧ್ಯಾನ ಧರ್ಮ. ಧ್ಯಾನ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಯಾವುದೂ ಇಲ್ಲ. ಇದು ಶ್ರೇಷ್ಠವಾದ ಧರ್ಮ. ಯಾವುದೇ ವ್ಯಕ್ತಿ ಅಥವಾ ಮಾನವ ಜೀವಿ ಭಾಗ್ಯದಿಂದ ಬದುಕಬೇಕು ಅಂತಂದ್ರೆ ಧ್ಯಾನದ ಧರ್ಮವನ್ನ ನಾವು ಪಾಲಿಸಬೇಕು. ಧ್ಯಾನದಿಂದ ನಮಗೆ ಭಾಗ್ಯ ಬರ್ತದೆ. ಹಣವಿಲ್ಲದವರು ನಿಜವಾಗ್ಲೂ ಅಭಾಗ್ಯರು ಅಲ್ಲ. ಆದರೆ ಧ್ಯಾನ ಗೊತ್ತಿಲ್ಲದವರು, ಧ್ಯಾನವನ್ನ ಅರಿಯದವರು, ಧ್ಯಾನವನ್ನ ಮಾಡದವರು ಅಭಾಗ್ಯರು. ಧ್ಯಾನದಿಂದ ಇರುವವರು, ಧ್ಯಾನವನ್ನ ಮಾಡುವವರು, ಧ್ಯಾನವನ್ನ ಪಾಲಿಸುವವರು ನಿಜವಾಗ್ಲೂ ಭಾಗ್ಯವಂತರು ಅಂತ ಹೇಳಿದ್ದಾರೆ.
ಯಾರಿಗೆ ಕಷ್ಟವನ್ನ ಕಳ್ಕೊಳ್ಬೇಕು, ಎಲ್ಲರ ಜೀವನದಲ್ಲಿ ಕಷ್ಟ ಅಂತ ಹೇಳೋದು ಸಹಜ. ಈ ಕಷ್ಟವನ್ನ ಯಾರು ಕಳ್ಕೊಳ್ಬೇಕು, ಇದಕ್ಕೆ ಧ್ಯಾನ ಮಾಡಲೇಬೇಕು. ಧ್ಯಾನದಿಂದನೇ ನಾವು ನಮ್ಮ ಕಷ್ಟವನ್ನ ಪರಿಹಾರ ಮಾಡ್ಕೊಳ್ಬಹುದು. ಧ್ಯಾನವೇ ನಮ್ಮ ಶಕ್ತಿ, ಧ್ಯಾನವೇ ನಮ್ಮ ಆನಂದ. ನಾವು ಆನಂದವಾಗಿ ಸಂತೋಷವಾಗಿ ಇರಬೇಕು ಅಂತಂದ್ರೆ ಆ ಶಕ್ತಿಯನ್ನ ನಾವು ಧ್ಯಾನದಿಂದ ಪಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಆನಂದವಾಗಿ ಇರಬೇಕು. ನನ್ಗೆ ಬೇರೆ ಬೇರೆ ವಿದ್ಯೆ ಬರ್ತದೆ ಅಂದ್ರೆ ತುಂಬಾ ಜನರಲ್ಲಿ ಇದೊಂದು ಭಾವನೆ ಇದೆ, ನನಗೆ ಅದು ಬರ್ತದೆ ಇದು ಬರ್ತದೆ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ, ಆದ್ರಿಂದ ನನಗೆ ಧ್ಯಾನ ಅಗತ್ಯ ಇಲ್ಲ ಅಂತ ಹೇಳತಕ್ಕಂಥದ್ದು. ಇದು ನಿಜವಾಗ್ಲೂ ಮೂರ್ಖತನ. ಯಾಕಂತಂದ್ರೆ ನಮ್ಗೆ ಏನೇ ಗೊತ್ತಿರಬಹುದು, ಆದರೆ ನಮಗೆ ಧ್ಯಾನದಲ್ಲಿ ಸಿಗತಕ್ಕಂತಹ ಒಂದು ಸೌಭಾಗ್ಯ, ಧ್ಯಾನದಲ್ಲಿ ಸಿಗತಕ್ಕಂತಹ ಶಾಂತಿ, ಧ್ಯಾನದಲ್ಲಿ ಸಿಗತಕ್ಕಂತಹ ಒಂದು ಆನಂದ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಆದ ಕಾರಣ ನಮ್ಗೆ ಎಷ್ಟೋ ವಿದ್ಯೆ ತಿಳಿದಿರಬಹುದು, ನಮ್ಮಲ್ಲಿ ಏನೇ ಇರಬಹುದು, ನಾವು ಧ್ಯಾನವನ್ನ ಮಾಡ್ಲೇಬೇಕು ಅಂತ ಹೇಳತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಆ ಧರ್ಮ ಈ ಧರ್ಮ ಏನೇನೇ ಧರ್ಮಗಳನ್ನ ಪರಿತ್ಯಜಿಸು, ನಿನ್ನೊಳಗೆ ನೀನಿರು. ಅಂದರೆ ನೀನು ಧ್ಯಾನವನ್ನ ಮಾಡು, ನೀನು ಧ್ಯಾನದಲ್ಲಿರು. ಇದರಿಂದ ಸಕಲ ಧರ್ಮಗಳಲ್ಲಿ ಅತ್ಯುತ್ತಮ ಧರ್ಮ ಅಂದರೆ ಅದು ಧ್ಯಾನ ಧರ್ಮ. ಆದ್ದರಿಂದ ಎಲ್ಲರೂ ಸಹ ನಾವು ಧ್ಯಾನವನ್ನ ಮಾಡಿ ನಮ್ಮ ಒಂದು ಒಳಗಿನ ಅಂತರಾಳವನ್ನ ಅರಿತುಕೊಂಡು ನಾವು ಶಕ್ತಿಶಾಲಿಗಳಾಗಿ, ಜೊತೆಗೆ ನಮ್ಮ ಒಂದು ಆನಂದವನ್ನ ನಾವು ಕಾಪಾಡಿಕೊಳ್ಬೇಕು. ಎರಡನೆಯ ಧರ್ಮ ಅಹಿಂಸಾ ಧರ್ಮ. ನಮ್ಮ ಪತ್ರಿಜಿಯವರ ಒಂದು ಪರಿಕಲ್ಪನೆ ಎಲ್ರಿಗೂ ಗೊತ್ತಿದೆ. ಸಸ್ಯ ಆಹಾರವನ್ನ ನಾವು ಯಾಕೆ ಮಾಡ್ತೇವೆ ಅಂತಂದ್ರೆ ನಾವು ಪ್ರಾಣಿಗಳನ್ನ ಹಿಂಸೆ ಮಾಡಬಾರದು ಅಂತ ಹೇಳತಕ್ಕಂಥದ್ದು. ಇದರಲ್ಲೂ ಸಹ ನಾವು ಎರಡು ಧರ್ಮವನ್ನ ನೋಡಬಹುದು, ಒಂದು ಸ್ವಧರ್ಮ, ಒಂದು ಪರಧರ್ಮ. ಸ್ವಧರ್ಮ ಅಂತ ಹೇಳತಕ್ಕಂಥದ್ದು ನಾವು ನಮ್ಮಲ್ಲೇ ನಮ್ಮ ಜೊತೆ ಸರಿಯಾಗಿರತಕ್ಕಂಥದ್ದು. ಪರಧರ್ಮ ಅಂತಂದ್ರೆ ನಾವು ಇತರರೊಂದಿಗೆ ಸರಿಯಾಗಿ ಇರತಕ್ಕಂಥದ್ದು. ಮೊದಲನೇದಾಗಿ ನಾವು ನಮ್ಮ ಆತ್ಮಶುದ್ಧಿಯಲ್ಲಿರಬೇಕು, ನಾವು ನಮ್ಮನ್ನ ಸರಿಪಡಿಸ್ಕೊಳ್ಬೇಕು. ಆ ನಂತರ ಅದರ ಜೊತೆಗೆ ಇತರರ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕು, ಜೊತೆಗೆ ಧರ್ಮದಿಂದ ವ್ಯವಹರಿಸಬೇಕು. ನಾವು ಯಾವುದೇ ವ್ಯವಹಾರವನ್ನು ಇತರರೊಂದಿಗೆ ಮಾಡುವಾಗ ನಾವು ಅಲ್ಲಿ ಸಹ ಧರ್ಮವನ್ನ ಕಾಪಾಡಿಕೊಳ್ಬೇಕು. ಜೊತೆಗೆ ಇನ್ನೊಂದು ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಇವ್ರು ತುಂಬಾ ಮಾನಸಿಕ ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈ ಮಾನಸಿಕ ಹಿಂಸೆ ಅಂತ ಹೇಳುದು ನಿಜವಾಗ್ಲೂ ಹಿಂಸೆ ಅಥವಾ ಇದು ಹಿಂಸೆಯ ನಿಜವಾದ ಅಹಿಂಸಾ ಧರ್ಮದಲ್ಲಿ ಬರುವುದಿಲ್ಲ ಅಂತ ಹೇಳ್ಕೊಂಡು. ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಬೈತಾ ಇರ್ತೇವೆ ಅಂದ್ಕೊಳ್ಳಿ, ಕೆಲವು ಜನ ನೀನು ಕತ್ತೆ ನಾಯಿ ಅಂತೆಲ್ಲ ಬೈದಾಗ ನಗಾಡ್ತಾರೆ ತುಂಬಾ ಜೋರಾಗಿ. ಅಂದ್ರೆ ಅದರಿಂದ ಅವರಿಗೆ ಯಾವುದೇ ಹಿಂಸೆ ಆಗ್ಲಿಲ್ಲ ಅಂತ ಹೇಳತಕ್ಕಂತ ಅರ್ಥ. ಆದ್ದರಿಂದ ಮಾನಸಿಕ ಧರ್ಮ ಅಂತ ಹೇಳಿದಾಗ ನಾವು ಇದನ್ನ ಸ್ವಲ್ಪ ಪರಂಬರಿಸಬೇಕಾಗ್ತದೆ. ನಾವು ಯಾವುದೇ ಹಿಂಸೆಯನ್ನ ಮಾಡುವಾಗ ದೈಹಿಕವಾದ ಹಿಂಸೆ, ಶಾರೀರಿಕ ಹಿಂಸೆಯನ್ನ ಮಾಡಿದಾಗ ಅದು ಅಹಿಂಸೆ ಆಗುತ್ತೆ. ಅಂದ್ರೆ ನಾವು ಯಾರಿಗಾದ್ರೂ ನೋವು ಮಾಡತಕ್ಕಂಥದ್ದು, ಕೈಗಳಿಗೆ ಪೆಟ್ಟು ಮಾಡತಕ್ಕಂಥದ್ದಾಗ್ಲಿ, ಅಥವಾ ಕೆಲವರು ಕೊಲ್ತಾರೆ ಯಾರನ್ನಾದ್ರೂ ಸಹ, ಇಂಥದನ್ನ ಮಾಡಿದಾಗ ಇದು ಆಕ್ಚುಲಿ ಅಹಿಂಸೆ ಆಗ್ತದೆ. ಆದ್ರೆ ನೀವೇನಾದ್ರೂ ಬೈಕೊಳ್ಳಿ, ಏನಾದ್ರೂ ಮಾಡಿ, ಅದು ಅಹಿಂಸೆ ಆಗೋದಿಲ್ಲ. ಆದರೆ ನಾವು ಮಕ್ಕಳಿಗೆ ಪಾಠ ಹೇಳುವಾಗ ಮಕ್ಕಳನ್ನ ಹೊಡೆಯತಕ್ಕಂಥದ್ದು ಇದು ಅಹಿಂಸೆ. ಅತ್ತೆ ಸೊಸೆ ಸಾಕಷ್ಟು ಜಗಳವನ್ನ ಮಾಡ್ತಾ ಇರ್ತಾರೆ ಬಾಯಿಯಲ್ಲಿ, ಅದು ಹಿಂಸೆ ಆಗದಿದ್ರು ಯಾವಾಗ ಕೈ ಮುಂದೆ ಮಾಡ್ತಾರೆ ಅಥವಾ ಕಾದಾಡ್ಕೊಳ್ತಾರೆ, ಹೊಡ್ಕೊಳ್ತಾರೆ, ಪಡ್ಕೊಳ್ತಾರೆ, ಇದು ಆಕ್ಚುಲಿ ಅಹಿಂಸೆ. ಇಂಥದ್ದು ಆಗಬಾರದು. ಇನ್ನೊಂದು ಅಂಶವನ್ನು ಸಹ ಗಮನಕ್ಕೆ ತರ್ತಾ ಇದ್ದಾರೆ. ನಮ್ಮ ಅಹಿಂಸೆಯಲ್ಲಿ ಆಪತ್ ಧರ್ಮ ಅಂತ ಹೇಳತಕ್ಕಂಥನ ಸಹ ನಾವು ಸ್ವಲ್ಪ ಪರಿಗಣಿಸ್ಬೇಕು. ಈ ಆಪತ್ ಧರ್ಮ ಅಂದ್ರೆ ಏನು? ನಾವು ಧರ್ಮ ಅಂತ ಹೇಳ್ತಾ ಇರ್ತೇವೆ, ಆದ್ರೆ ಸಾಕಷ್ಟುವಾಗಿ ಈ ಧರ್ಮವನ್ನ ಸಹ ಕೇಳದೇ ಇರೋರು, ಪಾಲಿಸದೇ ಇರೋರು ಇದ್ದಾಗ ಏನು ಹೇಳ್ತಾರೆ ಅಂತಂದ್ರೆ ಒಂದು ಪೆಟ್ಟು ಕೊಡೋದು ಅನಿವಾರ್ಯ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಒಂದು ಪೆಟ್ಟನ್ನ ಕೊಟ್ಟಲ್ಲಿ ಅದು ಅಹಿಂಸೆ ಆಗುದಿಲ್ಲ, ಅದು ಆಪದ್ಧರ್ಮ.
ಯಾವುದೇ ಇದರಲ್ಲಿ ಒಂದು ಒಳ್ಳೆಯ ಉದಾಹರಣೆಗಳನ್ನು ಸಹ ಕೊಡ್ತಾರೆ. ಏನು ಅಂತಂದ್ರೆ, ಈಗ ನಮ್ಮ ಈ ಮಹಾಭಾರತದಲ್ಲಿ ನಮ್ಮ ಶ್ರೀಕೃಷ್ಣ ಹೇಳಿದಂತೆ ಧರ್ಮಗಳನ್ನು ತ್ಯಜಿಸಿದರು, ನೀನು ಆತ್ಮ ಧರ್ಮದಲ್ಲಿರು, ಅಂದ್ರೆ ಧ್ಯಾನದಲ್ಲಿರು. ಇದರಲ್ಲಿ ನಾವು 3 ಧರ್ಮಗಳನ್ನ ಕಾಣಬಹುದು, 3 ತರದ ಜನಗಳನ್ನು ಸಹ ಕಾಣಬಹುದು. ಇದರಲ್ಲಿ ಒಂದು ಶ್ರೀಕೃಷ್ಣನಂತಿರುವವರು, 2ನೇದು ಪಾಂಡವರಂತಿರುವವರು, 3ನೇದು ಕೌರವರಂತೆ ಇರತಕ್ಕಂಥದ್ದು. ಇದನ್ನು ಯಾಕೆ ಹೇಳಿದ್ದು ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮರು ನಿಜವಾಗ್ಲೂ ಬಹಳ ಒಳ್ಳೆಯವರು, ಅವರಿಗೆ ನಾವು ಧರ್ಮದವರು ಅಂತ ಹೇಳ್ಬೋದು. ಪಾಂಡವರು ಸಹ ಧರ್ಮವನ್ನ ಕಾಪಾಡಿಕೊಂಡೇ ಬಂದಿದ್ದಾರೆ. ಆದರೆ ಕೌರವರಲ್ಲಿ ಧರ್ಮ ಅಂತ ಹೇಳೋದು ಇಲ್ಲ. ಯಾವಾಗ್ಲೂ ಜಗಳ ಮಾಡ್ತಕ್ಕಂಥದ್ದು, ಯುದ್ಧವನ್ನ ಮಾಡತಕ್ಕಂಥದ್ದು, ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸತಕ್ಕಂಥದ್ದು. ಆದ್ರಿಂದ ಈ 3 ರೀತಿಯ ಜನರು ನಮ್ಮಲ್ಲಿ ಇದ್ದಾರೆ ಅಂತ ಹೇಳತಕ್ಕಂಥ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ದ್ರೌಪದಿಗೆ ಮಾನಭಂಗ ಮಾಡಿದಾಗ್ಲೂ ಸಹ ಪಾಂಡವರು ಏನೂ ಮಾಡ್ಲಿಲ್ಲ. ಅರಣ್ಯವಾಸಕ್ಕೆ ಭಂಗ ತಂದ್ರು, ಆವಾಗೂ ಸಹ ಏನು ಮಾಡ್ಲಿಲ್ಲ. ಅಜ್ಞಾತವಾಸಕ್ಕೂ ಭಂಗವನ್ನ ತಂದ್ರು, ಆವಾಗ್ಲೂ ಏನು ಮಾಡಿಲ್ಲ. ಆದರೆ ಇದು ಎಲ್ಲವನ್ನ ಸಹಿಸಿಕೊಂಡು ಬಂದಾಗಲೂ ಸಹ ಕೌರವರು ಅನಿವಾರ್ಯವಾಗಿ ಪಾಂಡವರಿಗೆ ಯಾವುದೇ ಒಂದು ಸ್ಥಳವನ್ನ ಕೊಡದೆ, ತನ್ನಲ್ಲಿರತಕ್ಕಂಥ ಸ್ವಲ್ಪ ರಾಜ್ಯವನ್ನು ಕೊಡದೆ, ತಮಗೆ ವಾಸ ಮಾಡಲು ಅವಕಾಶವನ್ನೇ ಮಾಡಿಕೊಡದೆ ಇದ್ದಾಗ ಅನಿವಾರ್ಯವಾಗಿ ಪಾಂಡವರು ಕೌರವರ ಮೇಲೆ ಯುದ್ಧವನ್ನ ಮಾಡಿ, ಯುದ್ಧದಲ್ಲಿ ಸಾಕಷ್ಟು ಕೌರವರನ್ನ ಅಥವಾ ಸಂಪೂರ್ಣ ಕೌರವರನ್ನ ಕೊಲ್ಲಬೇಕಾಗುತ್ತೆ. ಇದು ಆಪದ್ಧರ್ಮ. ಯಾಕಂತಂದ್ರೆ ಯಾವಾಗ ಯಾವುದೇ ಒಂದು ಧರ್ಮ ಅಲ್ಲಿ ನಡೀತಿಲ್ಲ ಅಂತ ಹೇಳಿದಾಗ ನಾವು ಆಪದ್ಧರ್ಮವನ್ನು ಸಹ ಮಾಡಬೇಕಾಗ್ತದೆ ಅಂತ ಅಂಶವನ್ನ ಸಹ ಹೇಳ್ತಾ ಇದ್ದಾರೆ. ಹಾಗೇನೆ ನಾವು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಯಾವುದೇ ಜೀವ ಜಂತುಗಳಲ್ಲಿ ಸಹ ನಾವು ಧರ್ಮವನ್ನ ಕಾಪಾಡ್ಕೊಳ್ಬೇಕು. ಆತ್ಮ ಧರ್ಮ ಅಂತ ಹೇಳತಕ್ಕಂಥದ್ದು ಬಹಳ ಪವಿತ್ರವಾದ ಧರ್ಮ. ಇದನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. 3ನೇದಾಗಿ ಮಿತ್ರ ಧರ್ಮ. ಇದಕ್ಕೆ ನಾವು ಸ್ನೇಹ ಧರ್ಮ ಅಂತ ಕರೀತೇವೆ. ಸ್ನೇಹವನ್ನ ಬೆಳೆಸ್ಕೊಳ್ಬೇಕು. ಈ ಸ್ನೇಹ ಅಂತ ಹೇಳೋದು ಕೇವಲ ಮಾನವರಲ್ಲಿ ಅಥವಾ ಮನುಷ್ಯರಿಗೆ ಅಲ್ಲ. ನಾವು ಇಲ್ಲಿ ಒಂದು ಪ್ರಾಣಿ, ಪಶು, ಪಕ್ಷಿ ಜೊತೆಗೆ ಸಹ ನಾವು ಪ್ರೇಮವನ್ನ ಬೆಳೆಸ್ಬೇಕು. ಸಾಮಾನ್ಯವಾಗಿ ನಾವು ಈಶ್ವರನನ್ನ ಕಲ್ಪನೆಯನ್ನ ಮಾಡ್ಕೊಂಡ್ರೆ ಈಶ್ವರನ ಕುತ್ತಿಗೆಯಲ್ಲಿ ಹಾವಿದೆ. ಸುಬ್ರಹ್ಮಣ್ಯನ ನೋಡಿದ್ರೆ ನವಿಲನ್ನ ಕಾಣ್ತೇವೆ. ಗಣಪತಿಯನ್ನ ನೋಡಿದಾಗ ನಾವು ಇಲಿಯನ್ನ ಕಾಣ್ತೇವೆ. ಹಾಗೇನೆ ಪಾರ್ವತಿ ಅಥವಾ ಚಾಮುಂಡೇಶ್ವರಿಯನ್ನ ನೋಡಿದಾಗ ನಾವು ಹುಲಿಯನ್ನ ಸಹ ನೋಡ್ತೇವೆ. ಇದರ ಸಂಕೇತ ಏನು ಅಂತಂದ್ರೆ, ನಾವು ಕೇವಲ ಜನರು ಮಾನವರಲ್ಲಿ ಮಾತ್ರ ಸ್ನೇಹವನ್ನ ಬೆಳೆಸುವುದಲ್ಲ, ನಾವು ಪ್ರಾಣಿ ಪಕ್ಷಿಗಳಲ್ಲಿ ಸಹ ನಾವು ಸ್ನೇಹವನ್ನ ಬೆಳೆಸ್ಬೇಕು. ಅವರೊಟ್ಟಿಗೆ ಮಾತಾಡ್ಬೇಕು, ಅವರನ್ನ ಸ್ನೇಹದಿಂದ ಕಾಣ್ಬೇಕು, ಪ್ರೀತಿಸ್ಬೇಕು. ಇದು ಮಿತ್ರ ಧರ್ಮ. ಈ ಧರ್ಮವನ್ನ ನಾವು ಕೇವಲ ಧ್ಯಾನ ಮತ್ತು ನಾವು ಮಿತ್ರತ್ವ ಅಂತ ಏನು ಹೇಳ್ತೇವಲ್ಲ, ಶಾಶ್ವತವಾಗಿರತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು, ಇದು ಕೇವಲ ತೋರಿಕೆಗೆ ಮಾಡತಕ್ಕಂಥದ್ದು ಅಲ್ಲ. ನಾವೊಂದು ಯಾವುದೇ ಪ್ರಾಣಿಗಳನ್ನ ಸಾಕ್ತೇವೆ, ಸುಮಾರು ಮನೆಗಳಲ್ಲಿ ನಾವು ನೋಡ್ತೇವೆ, ನಾಯಿ, ಬೆಕ್ಕು ಇಂಥದನ್ನ ಸಾಕ್ತಾರೆ. ಆದರೆ ಅಲ್ಲಿ ತಾವು ಸಾಕಿರುವ ಪ್ರಾಣಿಗಳನ್ನ ಮಾತ್ರ ತುಂಬಾ ಪ್ರೀತಿ ಮಾಡ್ತಾರೆ. ಆದರೆ ಹೊರಗರಿಂದ ಬಂದ ಒಂದು ಬೀದಿ ನಾಯಿ ಇರಬಹುದು ಅಥವಾ ಬೀದಿ ಬೆಕ್ಕಿರಬಹುದು, ಅದು ಬಂದಾಗ ಅದನ್ನ ಹೊಡೆದು ಬಡ್ದು ಓಡಿಸ್ತಕ್ಕಂಥದ್ದು ನಾವು ನೋಡ್ತೇವೆ. ನಿಜವಾಗ್ಲೂ ಇದು ಮಿತ್ರ ಧರ್ಮ ಅಲ್ಲ. ಇಲ್ಲಿ ಬಂದಿರತಕ್ಕಂಥ ಪ್ರಾಣಿ ಪಕ್ಷಿಗಳು ಸಹ, ಅವರನ್ನು ಸಹ ನಾವು ಪ್ರೀತಿಯಿಂದ ಸ್ನೇಹದಿಂದ ಕಾಣಬೇಕು. ಇದು ಆಕ್ಚುಲಿ ಮಿತ್ರ ಧರ್ಮ. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾರೇ ಜೊತೆಗೆ ನಾವು ಮಾತಾಡ್ತಕ್ಕಂತಹ ಸಂದರ್ಭದಲ್ಲಿ ಸಹ ನಾವು ಸ್ನೇಹದಿಂದ ಮಾತಾಡಬೇಕು. ಮಾಡತಕ್ಕಂಥ ಕೆಲಸವನ್ನು ಸಹ ನಾವು ಸ್ನೇಹದಿಂದ ಮಾಡಬೇಕು. ಯಾರೇ ಮಾತಾಡಿದ್ರೂ ಸಹ ನಾವು ಅದನ್ನ ಆಲಿಸತಕ್ಕಂಥದ್ದು ಅಥವಾ ಕೇಳಿಸ್ಕೊಳ್ಳತಕ್ಕಂಥದ್ದು, ಅದು ಸಹ ಮಿತ್ರ ಧರ್ಮ. ಆದ ಕಾರಣ ಎಲ್ಲರೂ ಸಹ ನಾವು ಎಲ್ಲರನ್ನ ಸಹ ಒಂದು ಸ್ನೇಹಮಯದಿಂದ ಕಾಣಬೇಕು. ಸ್ನೇಹಕ್ಕೆ ಭಾಷೆ ಅಗತ್ಯ ಇಲ್ಲ. ಇಲ್ಲಿ ಯಾರೇ ಆಗ್ಲಿ ನನಗೆ ಈ ಭಾಷೆ ಬರಲ್ಲ, ಆ ಭಾಷೆ ಬರಲ್ಲ ಅಂತ ಹೇಳತಕ್ಕಂಥ ಅಗತ್ಯ ಇಲ್ಲ. ಯಾಕಂತಂದ್ರೆ ಪ್ರಾಣಿಗೆ ಭಾಷೆ ಗೊತ್ತಿಲ್ಲ. ಹಾಗೆ ಚಿಕ್ಕ ಮಕ್ಕಳು ಅವರದೇ ಆದ ಭಾಷೆ, ಚಿಕ್ಕ ಮಕ್ಕಳು ಮಾತು ಕಲಿಯುವಾಗ ಅವರಿಗೆ ಯಾವ ಭಾಷೆ ಅಂತಾನೆ ಇಲ್ಲ. ಆ ಕೇವಲ ಶಬ್ದ, ಆ ಕೇವಲ ಮಾತು, ಆ ಮಗುವಿನ ಒಂದು
ಚಲನೆ ವಲನೆ ಇದೆಲ್ಲ ಕಂಡಾಗ ನಾವು ತುಂಬಾ ಮಿತ್ರತ್ವವನ್ನು ಬೆಳೆಸ್ತೇವೆ, ಪ್ರೀತಿಯನ್ನ ಕೊಡ್ತೇವೆ. ಆದ ಕಾರಣ ಈ ಸ್ನೇಹ ಅಥವಾ ಮಿತ್ರತ್ವಕ್ಕೆ ಭಾಷೆ ಯಾವತ್ತೂ ಅಡ್ಡಿಯಾಗುವುದಿಲ್ಲ. ಆ ರೀತಿಯಲ್ಲಿ ನಾವು ಸ್ನೇಹವನ್ನ ಅಥವಾ ಮಿತ್ರತ್ವವನ್ನ ಬೆಳೆಸ್ಕೊಳ್ಬೇಕು. 4ನೇದು ಕರುಣಾಧರ್ಮ. ಕರುಣೆ ಅಂತ ಹೇಳತಕ್ಕಂಥದ್ದು ಯಾರಿಗಾದರೂ ನೋವಾಯಿತು ಅಥವಾ ನೊಂದವರಿದ್ದಾರೆ ಅಥವಾ ಯಾವುದೇ ದಯನೀಯ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ಯಾವುದೇ ಆದೇಶವಿಲ್ಲದೆ, ಯಾವುದೇ ಕೋರಿಕೆ ಇಲ್ಲದೆ, ಯಾವುದೇ ವಿನಂತಿ ಇಲ್ಲದೆ ನಾವಾಗಿ ಧಾವಿಸಿ ಮಾಡತಕ್ಕಂಥ ಒಂದು ಕ್ರಿಯೆ ಅಥವಾ ಒಂದು ಸಹಾಯ ಏನಿದೆ ಅಲ್ಲ, ಇದಕ್ಕೆ ನಾವು ಕರುಣಾಧರ್ಮ ಅಂತ ಹೇಳ್ತೇವೆ. ಕರುಣಾಧರ್ಮ ಕ್ರಾಂತಿ ಕ್ಷೇತ್ರ ಅಂತಾನು ಹೇಳ್ತಾರೆ. ನಾವೆಲ್ಲ ಏನ್ ಅನ್ಕೊಟ್ಟಿದ್ದೇವೆ ಅಂದ್ರೆ ಈ ಕ್ರಾಂತಿ ಅಂದ್ರೆ ಎಲ್ಲೋ ಹೋಗಿ ಹೊಡೆದಾಡೋದು, ಗುದ್ದಾಡೋದು, ಘೋಷಣೆಯನ್ನ ಕೂಗಾಡೋದು, ಇಂಥದೆಲ್ಲವೂ ಕ್ರಾಂತಿ ಅಂತ ಅನ್ಕೊಳ್ತೇವೆ. ಇದು ನಿಜವಾಗ್ಲೂ ಕ್ರಾಂತಿ ಹೇಳತಕ್ಕಂಥ ಅರ್ಥ ಅಲ್ಲ. ಎಲ್ಲರನ್ನ ಜೀವಿಸಲಿಕ್ಕೆ, ಬದುಕಲಿಕ್ಕೆ ಬಿಡತಕ್ಕಂಥದ್ದೇ ಕ್ರಾಂತಿ. ಆದ ಕಾರಣ ಈ ಕ್ರಾಂತಿ ಕ್ಷೇತ್ರ, ನಾವು ಎನ್ಲೈಟನ್ಮೆಂಟ್ ಅಂತ ಏನು ಹೇಳ್ತೇವಲ್ಲ, ಇದು ಕರುಣಾ ಧರ್ಮದ ಕ್ರಾಂತಿ ಕ್ಷೇತ್ರ. ಎಲ್ಲರನ್ನು ಜೀವಿಸಲು ಬಿಡಬೇಕು ನಾವು, ಅಂತ ಕ್ರಾಂತಿಯನ್ನ ನಾವು ಮಾಡಬೇಕು. ಜೊತೆಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಬಸ್ಸಲ್ಲೆಲ್ಲ ಹೋದಾಗ, ಬಸ್ಗಳಲ್ಲಿ ಇದೆ ಅಂಗವಿಕಲಚೇತನರಿಗೆ ಇಂಥದ್ದು ಕಾಯ್ದಿರಿಸಿದೆ, ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ ಈ ಸೀಟನ್ನ ಕಾಯ್ದಿರಿಸಿದೆ ಅಂತ. ಅದನ್ನು ಸಹ ನಾವು ತುಂಬಾ ಸಲ ನೋಡ್ತೇವೆ. ಯಂಗ್ಸ್ಟರ್ಸ್ ಚೆನ್ನಾಗಿ ಗಟ್ಟಿಯಾಗಿರತಕ್ಕಂಥವ್ರು ಕೂತು ಯಾವುದೇ ವೃದ್ಧರು ಬರಲಿ ಅಥವಾ ಯಾವುದೇ ವಿಕಲಚೇತನರು ಬರಲಿ, ಕೈಯಲ್ಲಿ ಆಗದಂಥವ್ರು ಬರಲಿ, ಸೀಟನ್ನ ಬಿಡದೆ ಕೂತಿರತಕ್ಕಂಥದ್ದು ಇದು ನಿಜವಾಗ್ಲೂ ಕರುಣೆ ಅಲ್ಲ. ಕೆಲವರು ತಕ್ಷಣ ಯಾರಾದ್ರೂ ಈ ತರ ವಯಸ್ಸಾದವರು ಬಂದ್ರೆ ಅಥವಾ ಗರ್ಭಿಣಿಯರು ಬಂದ್ರೆ, ಚಿಕ್ಕ ಮಗುವನ್ನು ಎತ್ಕೊಂಡು ಬಂದ್ರೆ ತಕ್ಷಣ ಸೀಟನ್ನ ಬಿಟ್ಟುಕೊಟ್ಟು ಅವರಿಗೆ ಕೂತ್ಕೊಳ್ಳಕ್ಕೆ ಅವಕಾಶವನ್ನ ಮಾಡ್ತಾರೆ. ಇದು ನಿಜವಾಗ್ಲೂ ಕರುಣಾ ಧರ್ಮ. ಈ ಕರುಣ ಧರ್ಮ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು. ಇದರಿಂದ ನಾವು ಹೆಚ್ಚಿನ ಒಂದು ಅವರ ಆಶೀರ್ವಾದವನ್ನ ಪಡಿತೇವೆ. ಇದೇ ನಮ್ಮ ಸೌಭಾಗ್ಯ. ಏನ್ ಹೇಳ್ತಾರಂದ್ರೆ, ಧರ್ಮವನ್ನ ಕಾಯ್ದುಕೊಂಡ್ರೆ ನಾವು ಆಕ್ಚುಲಿ ಭಾಗ್ಯವಂತರಾಗ್ತಾರೆ ಅಂತ ಹೇಳತಕ್ಕಂಥ ಅರ್ಥ ಇದರಲ್ಲಿದೆ. ನಮ್ಮಲ್ಲಿರುವುದನ್ನ ಹಂಚಿಕೊಳ್ಳತಕ್ಕಂಥದ್ದು ಸಹ ಕರುಣೆ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. PSSM ನಲ್ಲಿ ಮಾಸ್ಟರ್ ಚಂದ್ರಶೇಖರ್ ಅಂತ ಹೇಳತಕ್ಕಂಥ ಒಬ್ರು ಸೀನಿಯರ್ ಮಾಸ್ಟರ್ ಇದ್ರು. ಅವರು ತುಂಬಾ ಜನರಿಗೆ ಧ್ಯಾನವನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಒಂದು ದಿನ ಬೆಳಿಗ್ಗೆ ಇವರು ಸ್ನಾನ ಮಾಡ್ಲಿಕ್ಕೆ ಅಂತ ನೀರನ್ನ ಕಾಯಿಸ್ಲಿಕ್ಕೆ ಇಡ್ತಾರೆ. ನೀರು ಕುದೀತಾ ಇರ್ತದೆ. ಅಷ್ಟರಲ್ಲಿ ಅವರಿಗೆ ಬಾಗಿಲು ಬಡ್ದ ಶಬ್ದ ಆದಾಗ ಅವರು ನೀರನ್ನ ಕುದೀತಾ ಇದೆಯಲ್ಲ ಇಳಿಸ್ಬಿಡ್ತಾರೆ ಅಂತ ಹೋದಾಗ ಈ ನೀರು ಅವರ ಮೈಮೇಲೆಲ್ಲ ಚೆಲ್ಬಿಡುತ್ತೆ. ಸೊ ಆದ್ರೂ ಸಹ ಇವ್ರು ಏನ್ ಮಾಡ್ತಾರಂದ್ರೆ, ಬೇಗ ಬಂದು ಬಾಗಿಲನ್ನ ತೆಗೆದು ನೋಡಿದಾಗ ಒಬ್ರು ಬಂದಿರ್ತಾರೆ. ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಜಸ್ಟ್ ನೀವು ಒಂದ್ ಸ್ವಲ್ಪ ಧ್ಯಾನವನ್ನ ಹೇಳ್ಕೊಡಿ, ಅದಕ್ಕೆ ಬಂದೆ ಅಂತ. ಚಂದ್ರಶೇಖರ್ ಮಾಸ್ಟರ್ ಅವ್ರು ಏನ್ ಮಾಡ್ತಾರೆ, ಈ ಮೈ ಮೇಲೆ ಸುಟ್ಟ ಗಾಯ ಆಗಿದ್ರು ಸಹ ಅದನ್ನ ಕೇರ್ ಮಾಡದ ಹಾಗೆ ಅವರನ್ನ ಒಳಗೆ ಕರೆಸಿ ಅವರಿಗೆ ಅರ್ಧ ಗಂಟೆ ಒಂದು ಧ್ಯಾನವನ್ನ ಹೇಳ್ಕೊಟ್ಟು ಅವರನ್ನ ಕಳಿಸ್ಕೊಡ್ತಾರೆ. ಅವರು ಹೋದ ತಕ್ಷಣ, ಇವರು ಒಳಗೆ ಬಂದು ರೂಮಿಗೆ ಹೋದ ತಕ್ಷಣ ಅವ್ರು ಬಿದ್ದು ಬಿಡ್ತಾರೆ. ಯಾಕಂತಂದ್ರೆ ಮೈ ತುಂಬಾ ಸುಟ್ಕೊಂಡಿದೆ, ತುಂಬಾ ಗುಳ್ಳೆ ಬಂದಿದೆ, ಅವರಿಗೆ ಉರಿಯನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತದಂದ್ರೆ, ನಮ್ಮ ಕಷ್ಟ ಏನೇ ಇದ್ರೂ ಸಹ ಅದನ್ನ ಬದಿಗೊತ್ತಿ ನಾವು ಯಾವಾಗ ಒಂದು ಕರುಣೆಯನ್ನ ತೋರಿಸ್ತೇವೆ, ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡ್ತೇವೆ, ಅದು ನಿಜವಾದ ಕರುಣೆ ಧರ್ಮ. ಇಂಥ ಧರ್ಮವನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ಜೊತೆಗೆ ನಮ್ಗೆಲ್ರಿಗೂ ಗೊತ್ತಿದೆ, ಜೀಸಸ್ ಕ್ರೈಸ್ತರಿಗೆ ಮೊಳೆಯನ್ನ ಹೊಡೆದಂತಹ ಒಂದು ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಜೀಸಸ್ ಕ್ರೈಸ್ತರು ಏನು ಹೇಳ್ತಾರಂತಂದ್ರೆ, ಬಿಡಿ, ಅವರನ್ನ ಕ್ಷಮಿಸಿ. ಯಾಕಂತಂದ್ರೆ ಅವ್ರು ಗೊತ್ತಿದ್ದು ಮಾಡ್ತಾ ಇರತಕ್ಕಂತಹ ಕ್ರಿಯೆಯಲ್ಲ, ಅವರಿಗೆ ಗೊತ್ತಿಲ್ಲದೆ ತಿಳಿಯದೆ ಮಾಡ್ತಾ ಇರತಕ್ಕಂಥ ಇದು. ಆದ ಕಾರಣ ಯಾರು ಇವರನ್ನ ಶಿಕ್ಷಿಸಬೇಡಿ, ಇವರನ್ನ ಏನು ಹೇಳಬೇಡಿ, ಇವರಿಗೆ ಬೈಬೇಡಿ, ಇವರನ್ನ ಕ್ಷಮಿಸಿ ಬಿಡಿ ಅಂತ ಹೇಳತಕ್ಕಂಥದ್ದು. ತಮಗೆ ಅಷ್ಟು ನೋವಿದ್ರೂ ಸಹ ತಾನು ಅದನ್ನ ನೀವು ಕ್ಷಮಿಸಿ ಇವರನ್ನ ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗೇನೆ ಭೀಷ್ಮರು ಮೊಳೆಯ ಶೈಯಲ್ಲಿ ಮಲಗಿದ್ರು ಸಹ ಧರ್ಮರಾಜನಿಗೆ ಉಪದೇಶವನ್ನ ಕೊಡ್ತಾರೆ. ಅವರಿಗೆ ನೋವು ಆಗ್ತಾ ಇದ್ರು ನನ್ನ ಒಂದು ಒಳ್ಳೆಯ ಉಪದೇಶವನ್ನು ಧರ್ಮರಾಜನಿಗೆ ಕೊಡಬೇಕು ಅಂತ ಹೇಳತಕ್ಕಂಥ ಒಂದು ಅಂಶದಲ್ಲಿ ಅದನ್ನ ಸಹ ಉಪದೇಶವನ್ನ ಮಾಡ್ತಾರೆ. ಇಲ್ಲಿ ನನ್ನ ಕಷ್ಟವನ್ನ ಪರಿಗಣಿಸದೆ ಇತರರ ಒಂದು
ಮನಸ್ಸಿಗೆ ಅಥವಾ ಇತರರ ಕಷ್ಟವನ್ನ ಪರಿಗಣಿಸಿಕೊಡತಕ್ಕಂತಹ ಕರುಣಾ ಭಾವವೇ ಕರುಣಾ ಧರ್ಮ. ಐದನೇದಾಗಿ ಶಾಂತ ಧರ್ಮ. ಇದು ಎಲ್ರಿಗೂ ಬಹಳ ಬಹಳ ಮುಖ್ಯ. ಮೊದಲನೇದಾಗಿ ನಾವು ನಮ್ಮ ಮನಸ್ಸನ್ನ ಶಾಂತಿಯನ್ನ ಕಾಪಾಡಿಕೊಳ್ಬೇಕಾಗ್ತದೆ. ಮನಃಶಾಂತಿ ಇದ್ದಲ್ಲಿ ಎಲ್ಲವೂ ಶಾಂತವಾಗಿರ್ತದೆ. ಎಲ್ಲರೂ ಸಹ ನಾವು ಆರಾಮವಾಗಿ ಗೊಂದಲ ಇಲ್ಲದೆ ನೋಯದೆ ಇರ್ತೇವೆ. ಆದ ಕಾರಣ ಎಲ್ಲರೂ ಸಹ ನಾವು ಶಾಂತಿಯನ್ನ ಕಾಪಾಡಬೇಕು. ಇಲ್ಲಿ ಮತ್ತೊಂದು ಉದಾಹರಣೆಯನ್ನ ಕೊಡ್ತಾರೆ. ಗೂಡ್ಜಿವ್ ಅಂತ ಹೇಳತಕ್ಕಂತ ಒಬ್ಬ ಗ್ರೇಟ್ ಮಾಸ್ಟರ್ ತನ್ನ 11ನೆಯ ವಯಸ್ಸಿನಲ್ಲಿ ಒಂದು ಪಾಠವನ್ನ ಕಲಿತಾರೆ. ಅದೇನಂದ್ರೆ, ತನ್ನ ತಂದೆ ಶಯೆಯಲ್ಲಿ ಇರ್ತಾರೆ, ಅಂದ್ರೆ ಮರಣ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಆ ತಂದೆಗೆ ಒಂದು ಆಸೆ ಇರ್ತದೆ, ನನ್ನ ಮಗನಿಗೆ ಒಂದು ಒಳ್ಳೆಯದನ್ನ ನಾನು ಕಲಿಸಿ ಮರಣವನ್ನ ಹೊಂದಬೇಕು, ದೇಹ ತ್ಯಾಗವನ್ನ ಮಾಡಬೇಕು ಅಂತ. ಅವರು ತನ್ನ ಮಗನನ್ನ ಕರೆದು ಬಿಟ್ಟು ಹೇಳ್ತಾರೆ, ನೋಡಪ್ಪ, ನಿನ್ಗೆ ಯಾರಾದ್ರೂ ಬೈದ್ರೆ, ಅಂದ್ರೆ ಯಾರು ಬೈದ್ರೆ ನಮ್ಗನ್ಸುತ್ತೆ ಯಾಕೆ ಬೈದ್ರು, ಇವ್ನಿಗೆ ಏನಾದ್ರೂ ಮಾಡ್ಬೇಕು, ಈಗಲೇ ಹೋಗಿ ಹೊಡಿಬೇಕು, ಏನನ್ನು ಕೊಂದು ಬಿಡಬೇಕು ಅಂತ ಹೇಳತಕ್ಕ ಆಲೋಚನೆ ನಮಗೆ ಬರ್ತದೆ. ಆದರೆ ಈ ಪ್ರಕ್ರಿಯೆ ಅಥವಾ ಈ ಪ್ರತಿಕ್ರಿಯೆಯನ್ನ ನೀನು ಮಾಡುವ ಮೊದಲು ನೀನು ಆಲೋಚನೆ ಮಾಡಬೇಕು. ಈ ಆಲೋಚನೆ ನೀನು ಎಷ್ಟು ಸಮಯಾವಕಾಶ ತಗೋಬೇಕು ಅಂದ್ರೆ, ಇದಕ್ಕೆ ನೀನು 24 ಗಂಟೆ ಕೊಡ್ಬೇಕು. ಏನೇ ಹೇಳಲಿ, ಏನೇ ಮಾಡಲಿ, ನೀನು ಈ ಪ್ರತಿಕ್ರಿಯೆಯನ್ನ ನೀಡಬೇಕಾದ್ರೆ 24 ಗಂಟೆಯ ಅವಧಿಯನ್ನ ನೀನು ತಗೋ. 24 ಗಂಟೆಯವರೆಗೆ ನೀನು ಶಾಂತವಾಗಿರು. 24 ಗಂಟೆ ಕಳೆದ ನಂತರ ನಿನ್ನಲ್ಲಿ ಇದೇ ಕೋಪ ಇದ್ದಂಥ ಪಕ್ಷದಲ್ಲಿ ಆಮೇಲೆ ನೀನು ಅವರಿಗೆ ಬೇಕಾದ್ರೆ ಏನಾದರೂ ಮಾಡು. ಈ ಒಂದು ಉಪದೇಶವನ್ನ ಮಾಡಿ ಅವರು ಶರೀರ ತ್ಯಾಗವನ್ನ ಮಾಡ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ನನ್ನ ಮಗ ಇದನ್ನ ಬದುಕಿರುವವರೆಗೂ ಅಥವಾ ತನ್ನ ಜೀವನದ ಉದ್ದಕ್ಕೂ ಇದನ್ನ ಪಾಲಿಸ್ಬೇಕು ಅಂತ ಒಂದು ಬೋಧನೆಯನ್ನ ಮಾಡಬೇಕು ಅಂತ ಹೇಳಿ ಮಾಡಿ ಹೋಗ್ತಾರೆ. ಅಂದ್ರೆ ಎಲ್ಲರಿಗೂ ಸಹ ದುಡುಕು ಸ್ವಭಾವ ಇದೆ. ಯಾರಾದ್ರೂ ಹೇಳಿದ ತಕ್ಷಣ ನಾವು ಕೂಡಲೇ ಪ್ರತಿಕ್ರಿಯೆಯನ್ನ ನೀಡ್ತೇವೆ. ಆದರೆ ಈ ಪ್ರತಿಕ್ರಿಯೆಯನ್ನ ನಾವು ಸ್ವಲ್ಪ ಹೊತ್ತು ನಾವು ದೂಡ್ತಾ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಈ ಕೆಲಸವನ್ನ ಮಾಡೋದಿಲ್ಲ, ನಮಗೆ ಕೋಪ ಕಮ್ಮಿ ಆಗ್ತದೆ. ಸಾಮಾನ್ಯವಾಗಿ ಈ ಆತ್ಮಹತ್ಯೆಯ ಪ್ರಸಂಗ ಬಂದಾಗ ನಾವೆಲ್ಲರೂ ಮನಸ್ಸಲ್ಲಿ ಅಂದ್ಕೊಳ್ತೇವೆ, ಒಂದು 2 ಸೆಕೆಂಡ್ ಈ ಮನುಷ್ಯ ಆಲೋಚನೆ ಮಾಡಿದಿದ್ರೆ ಖಂಡಿತವಾಗಲಿ ಆತ್ಮಹತ್ಯೆ ಆಗುದಿಲ್ಲ ಅಂತ ಹೇಳತಕ್ಕಂಥದ್ದು. ಅಥವಾ ನಾವು ಏನಾದರೂ ಹೇಳ್ತೇವಲ್ಲ, ಥಿಂಕ್ ಬಿಫೋರ್ ಯು ಆಕ್ಟ್, ಅಂದ್ರೆ ನೀನು ಯಾವುದೇ ಒಂದು ಕ್ರಿಯೆಯನ್ನ ಮಾಡುವ ಮೊದಲು ಸ್ವಲ್ಪ ಆಲೋಚಿಸು. ಆ ಆಲೋಚಿಸು ಅಂತ ಹೇಳತಕ್ಕಂಥದ್ದು, ಆ ಆಲೋಚನೆಯ ಸಮಯ ಇದೆಲ್ಲ, ಇದರಲ್ಲಿ ನಮಗೆ ಸಾಕಷ್ಟು ಬದಲಾವಣೆ ಆಗತಕ್ಕಂಥದ್ದು, ನಮ್ಮ ಮನಸ್ಸು ಬದಲಾವಣೆ ಆಗತಕ್ಕಂಥದ್ದು ಇಂಥ ಒಂದು ಸಂದರ್ಭ ಇರ್ತದೆ. ಆದ ಕಾರಣ ನಾವು ಈ ಕೆಲಸವನ್ನ ಮಾಡುವುದಿಲ್ಲ. ಆದ ಕಾರಣ ನಾವು ಯಾವುದೇ ಪ್ರತಿಕ್ರಿಯೆಯನ್ನ ತೋರಿಸ್ಬೇಕಾದ್ರೆ 24 ಗಂಟೆ ಆಲೋಚಿಸಿ ಶಾಂತವಾಗಿದ್ದು ಆ ನಂತರ ಈ ಒಂದು ಪ್ರತಿಕ್ರಿಯೆಯನ್ನ ಮಾಡಿ ಅಂತ ಹೇಳತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಬುದ್ಧ ಯಾವಾಗ್ಲೂ ಈ ಧ್ಯಾನದಲ್ಲಿ ಕೂತಿದ್ದಾಗ ಕೆಲವರು ತಪ್ಪು ಅಪಾರ್ಥವನ್ನ ಮಾಡ್ಕೊಂಡು ಏನ್ ಹೇಳ್ತಾರಂತಂದ್ರೆ, ಕೆಲವರು ಬೈದ್ಕೊಂಡು ಹೋಗ್ತಾರೆ, ಗಟ್ಟಿಮುಟ್ಟಾಗಿದ್ದಾರೆ, ಯಾಕೆ ಇಲ್ಲಿ ಕೂತು ಭಿಕ್ಷೆಯನ್ನ ಬೇಡ್ತಾ ಇದ್ದಾರೆ, ಕೆಲಸ ಮಾಡಿ ಜೀವನವನ್ನ ಮಾಡಬಹುದಲ್ಲ ಅಂತ. ಆದ್ರೆ ಈ ಮಾತನ್ನ ಕೇಳಿದಾಗ ಬುದ್ಧನ ಅನುಯಾಯಿಗಳಿಗೆ ತುಂಬಾ ಕೋಪ ಬರ್ತದೆ, ಅವರ ಶಿಷ್ಯರಿಗೆ. ಆದ್ರೆ ಬುದ್ಧನಿಗೆ ಏನು ಕೋಪನೂ ಬರುವುದಿಲ್ಲ, ಏನು ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ. ಈ ಬೈದಂತ ವ್ಯಕ್ತಿ ಅಷ್ಟೆಲ್ಲ ಬೈದು ಬಿಟ್ಟು ಕೊನೆಗೆ 25 ಪೈಸೆಯನ್ನ ಕೊಡ್ಲಿಕ್ಕೆ ಬರ್ತಾರೆ. ಅದನ್ನ ಬುದ್ಧರು ತಿರಸ್ಕರಿಸ್ತಾರೆ, ಬೇಡ ಅಂತ ಹೇಳ್ಕೊಂಡು ಪುನಃ ಬೈತಾರೆ. ಅವರು, ಇಷ್ಟೊತ್ತು ಭಿಕ್ಷೆ ಬೇಡಕ್ಕೆ ಅಂತ ಕೂತ್ಕೊಂಡಿದ್ಯಾ, ಈಗ ನಾನು 25 ಪೈಸೆ ಕೊಟ್ರೆ ಬೇಡ ಅಂತ ಹೇಳ್ತೀಯಾ ಅಂತ ಹೇಳ್ಕೊಂಡು. ಆಗ ಬುದ್ಧರು ಒಂದು ಮಾತನ್ನ ಹೇಳ್ತಾರೆ, ತೆಗೆದುಕೊಳ್ಳುವುದು ನನ್ನ ಇಷ್ಟ, ಬೇಕು ಅಥವಾ ಬೇಡ ಅಂತ ಹೇಳತಕ್ಕಂಥದ್ದು ನನ್ನ ಇಷ್ಟ. ನೀನು ಇಷ್ಟೊಂದು ಬೈದಿದ್ಯಾ, ಇದು ಯಾವುದು ಸಹ ನನಗೆ ತಾಗ್ಲಿಲ್ಲ, ಇದು ಯಾವುದನ್ನು ಸಹ ನಾನು ಸ್ವೀಕರಿಸಲೇ ಇಲ್ಲ. ಆದ ಕಾರಣ ಇದು ವಾಪಸ್ ನಿನಗೆ ಹಿಂತಿರುಗಿದೆ. ನನಗೇನೇನು ಬೈದಿದೆಯಲ್ಲ ಇದೆಲ್ಲವೂ ನಿನಗೆ ವಾಪಸ್ ಬಂದಿದೆ. ಆದ ಕಾರಣ ನಾನು ಸ್ವೀಕರಿಸದೇ ಇರುವ ಕಾರಣ ನನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಾನು ಶಾಂತವಾಗೇ ಇದ್ದೇನೆ. ಆದ ಕಾರಣ ಯಾರೇ ಆಗ್ಲಿ, ನಾವು ಯಾರು ಬೈದ್ರು ಮಾಡಿದ್ರು ಈ ತರ ಬಂದಾಗ ತಕ್ಷಣವೇ ಪ್ರತಿಕ್ರಿಯೆಯನ್ನ ಮಾಡಬಾರದು. ಇದರಲ್ಲಿ ನಮಗೆ ಆವೇಶ ಬರ್ತದೆ. ಆವೇಶ ಅಂತ ಹೇಳತಕ್ಕಂಥದ್ದು ದೊಡ್ಡ ಶಕ್ತಿ. ಆದರೆ ಈ ಆವೇಶವನ್ನು ಯಾವಾಗ ಎಲ್ಲಿ ಬಳಸಬೇಕು ಆವಾಗಲೇ
ಬಳಸಬೇಕು. ನಾವು ಇಮೋಷನಲ್ ಫೀಲಿಂಗ್ ಅಂತ ಹೇಳ್ತೇವಲ್ಲ, ಇಮೋಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ. ಆದರೆ ಇದು ಯಾವಾಗ ಯಾವ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡಬೇಕು ಅಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಆದ್ದರಿಂದ ಶಾಂತ ಧರ್ಮವನ್ನ ಕಾಪಾಡಿ. ಶರೀರ ಧರ್ಮ ಅಥವಾ ಇದಕ್ಕೆ ನಾವು ಆರೋಗ್ಯ ಧರ್ಮ ಅಂತ ಹೇಳತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ನಾವು ಶರೀರಕ್ಕೆ ಹೆಚ್ಚು ತಿಂದರೆ ಅದು ಅಧರ್ಮ, ಕಡಿಮೆ ತಿಂದರೂ ಸಹ ಅದು ಅಧರ್ಮ, ನೋವು ಉಂಟು ಮಾಡಿದರೂ ಅಧರ್ಮ, ನೋವು ಉಂಟು ಮಾಡದೇ ಇದ್ದರೂ ಸಹ ಅದು ಅಧರ್ಮ. ನಾವು ಹೆಚ್ಚು ಶರೀರವನ್ನ ದಣಿಸಿದ್ರೂ ಅದು ಅಧರ್ಮ, ದಣಿಸದೇ ಇದ್ರೂ ಸಹ ಅದು ಅಧರ್ಮ. ಹೆಚ್ಚು ನಿದ್ರೆ ಮಾಡಿದ್ರೂ ಅದು ಅಧರ್ಮ, ನಿದ್ರೆ ಕಡಿಮೆ ಮಾಡಿದ್ರೂ ಸಹ ಅದು ಅಧರ್ಮ. ಹೆಚ್ಚು ಕೆಲಸ ಮಾಡಿದ್ರೂ ಅಧರ್ಮ, ಕೆಲಸ ಮಾಡದೇ ಇದ್ದರೂ ಸಹ ಅಧರ್ಮ. ಅಂದ್ರೆ ಇಲ್ಲಿ ಎಲ್ರಿಗೂ ಅರ್ಥ ಆಗ್ತಾ ಇರಬಹುದು, ನಮ್ಮ ಯಾವುದೇ ಕ್ರಿಯೆಗಳು ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ನನಗೆ ಗೊತ್ತಿದೆ, ನಾನು ಮಾಡ್ತೇನೆ, ನಾನು ಶಕ್ತಿ ಇದೆ ಅಂತ ಹೇಳ್ಕೊಂಡು ಹೆಚ್ಚು ಮಾಡಿದ್ರೆ, ನಾವು ಹೆಚ್ಚು ದಣಿವನ್ನ ಮಾಡ್ಕೊಂಡ್ರೆ, ತಿನ್ಲಿಕ್ಕೆ ಇದು ರುಚಿ ಇದೆ, ನನಗೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಅತಿಯಾಗಿ ತಿಂದರೆ ಇದು ಎಲ್ಲವೂ ಸಹ ಅಧರ್ಮ. ಏನೇ ಮಾಡಿದ್ರು ಇದರಲ್ಲಿ ಮಿತಿಯನ್ನ ನಾವು ಕಾಪಾಡಿಕೊಳ್ಬೇಕು. ಇದೇ ನಿಜವಾದ ಧರ್ಮ. ನಾವು ಧ್ಯಾನ ಮಾಡಿದಾಗ ನಾವು ಆತ್ಮ ಧರ್ಮ ಅಂತ ಹೇಳ್ತೇವೆ. ನಮ್ಮ ಆತ್ಮ ಶುದ್ಧ ಆಗುತ್ತೆ, ಆತ್ಮದ ಧರ್ಮವನ್ನ ನಾವು ಕಾಪಾಡಿಕೊಳ್ತೇವೆ. ಒಂದೇ ಒಂದು ಉದಾಹರಣೆ ಅಂತಂದ್ರೆ, ನಮ್ಮಲ್ಲಿರುವ ವೆಹಿಕಲಿಗೆ ಅಥವಾ ವಾಹನಕ್ಕೆ ಅದು ಪೆಟ್ರೋಲ್ ವೆಹಿಕಲ್ ಆಗಿದ್ದಾಗ ನಾವು ಹೋಗಿ ಅದನ್ನ ಡೀಸೆಲ್ ಅನ್ನ ಹಾಕಿದ್ರೆ ಏನಾಗುತ್ತೆ? ಗಾಡಿ ಓಡುದಿಲ್ಲ, ಅಥವಾ ಬೇರೆ ಯಾವುದೇ ಒಂದು ಬೇಡದ ಒಂದು ಪ್ರತಿಕ್ರಿಯೆ ನಮಗೆ ಬರುತ್ತೆ. ಆದ ಕಾರಣ ನಮಗೆ ಏನ್ ಬೇಕು, ಎಷ್ಟು ಬೇಕು, ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳತಕ್ಕಂತಹ ಮಿತಿಯನ್ನ ಇಟ್ಕೊಂಡು ನಾವು ದೇಹವನ್ನ ಹೆಚ್ಚಾಗಿ ದಣಿಸದೆ, ನನಗಿದು ಬರುತ್ತೆ, ನಾನು ಧ್ಯಾನ ಮಾಡಬೇಕು, ನನಗೆ ಇವತ್ತು ಹುಷಾರಿಲ್ಲ, ನನಗಾಗುದಿಲ್ಲ, ಆದ್ರೂ ಕೂತ್ಕೊಂಡು ಧ್ಯಾನ ಮಾಡಿ ನಾವು ದೇಹವನ್ನ ದಣಿಸ್ಕೊಳ್ತೇವೆ. ನಾನು ಯೋಗ ಮಾಡಲೇಬೇಕು ಈ ದಿನ, ಆದರೆ ನನಗಾಗುದಿಲ್ಲ, ಸುಸ್ತಾಗಿದೆ, ಅದನ್ನು ಸಹ ಯೋಗ ಮಾಡಬೇಕು ಅಂತ ಹೇಳತಕ್ಕಂತನ ಮಾಡಿ ನಾವು ದೇಹವನ್ನ ದಣಿಸ್ಕೊಳ್ಳತಕ್ಕಂಥದ್ದು. ಬೇರೆ ಬೇರೆ ಆಲೋಚನೆ, ಕೆಟ್ಟ ಆಲೋಚನೆಗಳನ್ನ ಮಾಡಿ ನಮ್ಮ ಮನಸ್ಸನ್ನ ದಣಿಸ್ಕೊಳ್ಳೋದು. ನಮ್ಮ ಶರೀರಕ್ಕೆ ನಾವು ಯಾವಾಗ ನೋವನ್ನ ಕೊಡ್ತೇವೆ, ಆಯಾಸವನ್ನು ಕೊಡ್ತೇವೆ, ಇದು ಎಲ್ಲವೂ ಸಹ ಅಧರ್ಮ. ಆದ ಕಾರಣ ನಾವು ಮಾಡತಕ್ಕಂಥ ಪ್ರತಿಯೊಂದು ಕ್ರಿಯೆಯಲ್ಲಿ ಸಹ ನಾವು ಧರ್ಮವನ್ನ ಕಾಪಾಡಿಕೊಳ್ಬೇಕು. ಆಹಾರದ ಧರ್ಮವನ್ನ ನಾವು ಕಾಪಾಡಬೇಕು. ಇದಕ್ಕೋಸ್ಕರನೇ ಪತ್ರಿಜಿಯವರು ಹೇಳ್ತಾರೆ, ಸಸ್ಯ ಆಹಾರ, ನಾವು ಸಸ್ಯ ಆಹಾರವನ್ನೇ ತಿನ್ನಬೇಕು, ಇದು ಆಹಾರ ಧರ್ಮ. ಫ್ರಿಡ್ಜ್ನಲ್ಲಿ ಸಾಕಷ್ಟು ಜನ ಈಗ ಅಡಿಗೆ ಮಾಡೋದಂತಂದ್ರೆ, ಈ ಅಮೆರಿಕ ಅಲ್ಲೆಲ್ಲ ನೋಡಿದ್ರೆ 1 ವಾರಕ್ಕಿರೋದನ್ನ ಮಾಡಿ ಇಟ್ಟಿರ್ತಾರಂತೆ. ಬೇಯಿಸಿದ ಆಹಾರವನ್ನ ಫ್ರಿಡ್ಜಲ್ಲಿ ಇಟ್ಟು ತಿನ್ನತಕ್ಕಂಥದ್ದು, ಸಾಕಷ್ಟು ತರಕಾರಿ ಅದು ಇದು ಬೇಡದ ವಸ್ತುಗಳನ್ನ ಫ್ರಿಡ್ಜಲ್ಲಿ ತಂದು ಇಡತಕ್ಕಂಥದ್ದು, ಇದನ್ನ ಮಾಡತಕ್ಕಂಥದ್ದು ಸಹ ಅಧರ್ಮ. ಇದರಿಂದ ನಾವು ಶರೀರಕ್ಕೆ ಒಳ್ಳೆಯದನ್ನ ಕೊಡೋದಿಲ್ಲ. ಇಲ್ಲಿ ನಾವು ಅಶುದ್ಧವಾದದನ್ನ ಅಥವಾ ಬೇಡದೇ ಇರೋದನ್ನ ಕೊಟ್ಟ ಹಾಗಾಗುತ್ತೆ. ಇದು ನಾವು ಶರೀರಕ್ಕೆ ಮಾಡತಕ್ಕಂಥ ಅಧರ್ಮ. ಮೈಕ್ರೋವೇವ್ನಲ್ಲಿಟ್ಟು ಬಿಸಿ ಮಾಡಿ ತಿನ್ನತಕ್ಕಂಥದ್ದು, ಬೇಯಿಸಿ ತಿನ್ನತಕ್ಕಂಥದ್ದು, ಯಾಕಂತಂದ್ರೆ ಇದು ಸಹ ಅಧರ್ಮ. ಮೈಕ್ರೋವೇವ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬೆಳ್ಳುಳ್ಳಿ ತಿನ್ನಬಾರದು. ಇದು ತುಂಬಾ ಜನರಲ್ಲಿ ಒಂದು ಪ್ರಶ್ನೆ ಇದೆ, ಬೆಳ್ಳುಳ್ಳಿಯನ್ನ ಯಾಕೆ ತಿನ್ನಬಾರದು ಅಂತ ಹೇಳತಕ್ಕಂಥದ್ದು. ಬೆಳ್ಳುಳ್ಳಿಯನ್ನ ಬೇಯಿಸಿ ಅಥವಾ ಒಗ್ಗರಣೆಗೆ ಹಾಕಿ ಅಥವಾ ಮಸಾಲೆಯನ್ನ ಮಾಡಿ ತಿಂದಾಗ ಇದರಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇದೆ, ತಾಮಸ ಗುಣ ಜಾಸ್ತಿ ಇದೆ. ಆದ ಕಾರಣ ನಾವು ಬೆಳ್ಳುಳ್ಳಿಯನ್ನು ಸಹ ಶರೀರಕ್ಕೆ ತಿನ್ನಬಾರದು, ಇದು ಸಹ ಅಧರ್ಮ. ಹೆಚ್ಚಾಗಿ ನಾವು ಹಣ್ಣು, ಹಸಿ ತರಕಾರಿ, ತಾಜಾ ತರಕಾರಿಗಳನ್ನ ತಿಂದಲ್ಲಿ ಆ ಶರೀರದ ಧರ್ಮವನ್ನ ನಾವು ಕಾಪಾಡಿಕೊಳ್ತೇವೆ. ಜೊತೆಗೆ ನಾವು ಆಹಾರದ ಪದ್ಧತಿಯಲ್ಲಿ ಒಂದು ದಿನ ಫಲಾಹಾರ ಅಥವಾ ಘನಾಹಾರವನ್ನ ತಗೊಳ್ಳಿ, ಒಂದು ದಿನ ದ್ರವ ಆಹಾರವನ್ನ ತಗೊಳ್ಳಿ, ಇನ್ನೊಂದು ದಿನ ಉಪವಾಸವನ್ನ ಮಾಡಿ. ಇದೇ ರೀತಿ ನಮ್ಮ ಜೀವನವನ್ನ ರುಟೀನ್ ಆಗಿ ಮಾಡಿಕೊಂಡ್ರೆ ನಮ್ಮ ದೇಹವನ್ನ ಅಥವಾ ನಮ್ಮ ಶರೀರವನ್ನ ನಾವು ಧರ್ಮವಾಗಿ ಕಾಪಾಡ್ಕೊಂಡಂಗೆ ಆಗ್ತದೆ. ಶರೀರದೊಡನೆ ನಾವು ಮಾತಾಡಬೇಕು. ಹೇಳ್ತಾರಲ್ಲ, ನಮ್ಮ ಗುರುಗಳೆಲ್ಲ ಹೇಳ್ತಾರೆ, ನಮ್ಮ ಶರೀರವನ್ನ ಮೊದಲು ನಾವು ಇಷ್ಟಪಡಬೇಕು, ಆ ಶರೀರಕ್ಕೆ ಒಂದು ಧನ್ಯವಾದವನ್ನ ಹೇಳಬೇಕು. ಇದು ನಾವು ಶರೀರಕ್ಕೆ ಮಾಡತಕ್ಕಂತಹ ಧರ್ಮ. ಅಡಿಗೆಯನ್ನು ಸಹ ರುಚಿಯಾಗಿ ಶುಚಿಯಾಗಿ ಮಾಡಿ, ರುಚಿಯಾದ ಅಡಿಗೆಯನ್ನ ಮಾಡಿ ಊಟವನ್ನ ಮಾಡಿದಾಗ ಬೇರೆ ಯಾವುದೋ ಆಲೋಚನೆ, ಮೊಬೈಲ್ ನೋಡತಕ್ಕಂಥದ್ದು, ಟಿವಿ ನೋಡತಕ್ಕಂಥದ್ದು, ಯಾವುದನ್ನು ಓದತಕ್ಕಂಥದ್ದು ಮಾಡಬೇಡಿ. ನೀವು ಮಾಡಿದಂತಹ ಅಡಿಗೆಯನ್ನ ಎಂಜಾಯ್ ಮಾಡಿಕೊಂಡು
ನೀವು ಸೇವಿಸಿ. ಆವಾಗ ನಾವು ಶರೀರಕ್ಕೆ ಧರ್ಮವನ್ನ ಮಾಡಿದಂಗೆ ಆಗುತ್ತೆ. ರುಚಿ ಇಲ್ಲದ ಆಹಾರವನ್ನು ಯಾವತ್ತೂ ತಿನ್ನಬಾರ್ದು. ಅಡುಗೆ ಸಹ ಒಂದು ಶಾಸ್ತ್ರ, ಅಂದ್ರೆ ಅದು ಒಂದು ಕಲೆ. ಇದನ್ನ ನಾವು ನಿಯತ್ತಾಗಿ ಪಾಲಿಸಿಕೊಂಡು ರುಚಿಯಾದ ಶುಚಿಯಾದ ಆಹಾರವನ್ನು ಸೇವಿಸಿ ನಮ್ಮ ಆರೋಗ್ಯ ಹಾಗೆ ಶರೀರವನ್ನ ಕಾಪಾಡಿಕೊಳ್ಳಬೇಕು. 7ನೆಯ ಧರ್ಮ ಸ್ವಾಧ್ಯಾಯ ಧರ್ಮ. ಇದು ನಮ್ಮ ಧ್ಯಾನಕ್ಕೆ ಬಂತಹ ಪ್ರತಿಯೊಬ್ಬ ಧ್ಯಾನಿಗಳಿಗೆ, ಪ್ರತಿಯೊಂದು ಮಾಸ್ಟರ್ಸಿಗೆ ಅನುಭವ ಇದೆ. ನಾವು ಈ ಭೂಮಿಯಲ್ಲಿ ಇದ್ದೇವೆ ಅಂತಂದ್ರೆ ನಾವು ಕೇವಲ ಈ ಭೂಮಿಗೆ ಸೀಮಿತರಾದವರಲ್ಲ. ಇದು ನಾವು ಆತ್ಮ ಅಂತ ಹೇಳಿದಾಗ ನಾವು ಬೇರೆ ಬೇರೆ ಲೋಕಗಳನ್ನ ಹೇಳಿದಂತಹ ನಮ್ಮ ಗ್ರೇಟ್ ಮಾಸ್ಟರ್ಸ್ ಕೊಡತಕ್ಕಂತಹ ಸ್ವಾಧ್ಯಾಯದಲ್ಲಿ ನಾವು ಇದನ್ನ ತಿಳ್ಕೊಂಡಿದ್ದೇವೆ. ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನರ್ಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ, ಹೀಗೆ 7 ಲೋಕಗಳಲ್ಲಿ ನಾವು ಏಕಕಾಲದಲ್ಲಿ ಇರ್ತೇವೆ ಅಂತ ಹೇಳತಕ್ಕಂಥದ್ದು. ನಾವು ಈ ಭೂಮಿಯ ಮೇಲೆ ಏನು ನಮ್ಮ ಈ ದೇಹ ಇದೆ, ಇದು ಮಾತ್ರ ಅಲ್ಲ, ನಾವು ಈ 7 ಲೋಕಗಳಲ್ಲಿ ಏಕಕಾಲದಲ್ಲಿ ಇರ್ತೇವೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಈ ಧ್ಯಾನದ ಕಾರ್ಯಕ್ರಮದಲ್ಲಿ ಸ್ವಾಧ್ಯಾಯನ ನೀಡತಕ್ಕಂತಹ ಉದ್ದೇಶ ಸಹ ಇದೆ. ನಾವು ತಿಳ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ಅದಕ್ಕೆ ನಾವು ಹೆಚ್ಚಾಗಿ ಒಳ್ಳೆಯ ಪುಸ್ತಕಗಳನ್ನ ಓದ್ಬೇಕು. ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ನಾವು ಇದನ್ನ ತಿಳ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಈ ಹೆಚ್ಚು ಜ್ಞಾನವನ್ನ ತಿಳ್ಕೊಂಡ್ರೆ ಈ ಜ್ಞಾನಕ್ಕೆ ಸೇತ್ ಜ್ಞಾನ ಅಂತ ಹೇಳ್ತಾರೆ. ಯಾಕಂತಂದ್ರೆ ಸೇತ್ ಜ್ಞಾನ ಅಂತ ಹೇಳತಕ್ಕಂಥದ್ದು ಒಬ್ಬ ಜೇನ್ ರಾಬರ್ಟ್ ಅಂತ ಹೇಳತಕ್ಕಂತಹ ಮಹಿಳೆಯಲ್ಲಿ ಈ ಪರಮಾತ್ಮ ಪ್ರವೇಶ ಮಾಡಿ 20 ವರ್ಷಗಳ ಕಾಲ ಅಖಂಡ ಜ್ಞಾನವನ್ನ ಭೂಮಂಡಲಕ್ಕೆ ನೀಡಿದಂಥವರು. ಇದರಿಂದಲೇ ನಾವು ಈ 7 ಲೋಕಗಳ ಒಂದು ಅರ್ಥವನ್ನ, ಪರಿಕಲ್ಪನೆಯನ್ನ ತಂದುಕೊಂಡವರು. ಅನೇಕ ನೆಲೆಯಲ್ಲಿರುವ ನಮ್ಮ ಅಸ್ತಿತ್ವವನ್ನ ಅರಿಯಲು ಈ ಪುಸ್ತಕ ಬಹಳ ಬಹಳ ಸಹಕಾರಿಯಾಗಿದೆ. ಧ್ಯಾನ ಸ್ವಾಧ್ಯಾಯ ಅಂತ ನಾವು ಹೇಳತಕ್ಕಂಥದ್ದು, ಪುಸ್ತಕಗಳನ್ನ ಓದುವುದರಿಂದ ನಾವು ಸಾಕಷ್ಟು ಕಲಿತೇವೆ, ನಮ್ಮಲ್ಲಿ ಜ್ಞಾನ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ತೀರ್ಥಯಾತ್ರೆಯನ್ನ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಯಾತ್ರೆಗಳನ್ನ ಮಾಡಿಕೊಂಡು ನೋಡ್ಕೊಂಡು ಸಂತೋಷವಾಗಿ ಬರ್ತಾರೆ. ಹಾಗೇನೆ ಸ್ವಾಧ್ಯಾಯ ಅಥವಾ ಜ್ಞಾನ ಯಾತ್ರೆಯನ್ನು ಸಹ ನಾವು ಮಾಡಬೇಕು. ತೀರ್ಥಯಾತ್ರೆ ಮಾಡಿದಷ್ಟೇ ಫಲಕಾರಿ ಮತ್ತೆ ಶಕ್ತಿಯುತವಾದಂಥದ್ದು ನಮ್ಮ ಈ ಸ್ವಾಧ್ಯಾಯ ಅಥವಾ ಪುಸ್ತಕವನ್ನ ಓದಿ ನಾವು ಜ್ಞಾನದ ಯಾತ್ರೆಯನ್ನ ಮಾಡತಕ್ಕಂಥದ್ದು. ಜ್ಞಾನದಿಂದ ನಾವು ಹೆಚ್ಚು ಪರಿವರ್ತನೆಯನ್ನ ಮಾಡ್ಕೊಳ್ತೇವೆ, ಹೆಚ್ಚು ನಾವು ಕಲಿತೇವೆ. ನಾವು ಇರುವ ಈ ಊರು ಬೆಂಗಳೂರಿನಲ್ಲಿ ನಾವಿದ್ದೇವೆ ಅಂದ್ರೆ ಬೆಂಗಳೂರೇ ನಮ್ಮ ಲೋಕ ಅಲ್ಲ, ಇದಕ್ಕೂ ಮಿಗಿಲಾದ ಲೋಕಗಳಿದ್ದಾವೆ. ಇದನ್ನೆಲ್ಲ ನಾವು ಅರಿತುಕೊಳ್ಳತಕ್ಕಂಥದ್ದೇ ಜೀವನ. ಆದ ಕಾರಣ ನಾವು ಈ ಸ್ವಾಧ್ಯಾಯದಿಂದ ಜ್ಞಾನದ ಒಂದು ಅರಿವನ್ನ ನಾವು ಪಡ್ಕೊಳ್ಬೇಕಾಗತ್ತೆ. 8ನೇದು ವಿನಯ ಧರ್ಮ. ಪ್ರತಿಯೊಬ್ಬರ ಜೊತೆ ವಿನಯದಿಂದ ನಾವು ವರ್ತಿಸ್ಬೇಕು. ನಾವು ವಿದ್ಯಾವಂತರು, ಅಷ್ಟು ಡಿಗ್ರಿ ಮಾಡಿದೇವೆ, ಇಷ್ಟು PhD ಮಾಡಿದೇವೆ, ಉದ್ದದ ಕ್ವಾಲಿಫಿಕೇಶನ್ ಇದೆ ಅಂದ್ರೂ ಸಹ ನಮಗೆ ವಿನಯ ಇಲ್ಲ ಅಂತಂದ್ರೆ ಅದು ನಿಜವಾಗಲೂ ವಿದ್ಯೆಗೆ ಬೆಲೆ ಇಲ್ಲ, ವಿದ್ಯೆ ಅಲ್ಲ ಅದು ಹೇಳತಕ್ಕಂಥದ್ದು. ಆಧ್ಯಾತ್ಮಿಕ ವಿದ್ಯೆಯಿಂದ ನಾವು ವಿನಯವನ್ನ ಪ್ರಸಾದಿಸುತ್ತದೆ. ಯಾವಾಗ ನಾವು ಆಧ್ಯಾತ್ಮಿಕತೆ ಅಥವಾ ಧ್ಯಾನವನ್ನ ಮಾಡ್ತೇವೆ, ಇದರಿಂದ ನಾವು ಹೆಚ್ಚಿನ ಒಂದು ವಿನಯದಿಂದ ಇರ್ತೇವೆ. ವಿನಯ ಅಂತ ಹೇಳತಕ್ಕಂಥದ್ದೇ ನಿಜವಾದ ವಿದ್ಯೆ, ಪರಾವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ. ಇದು ವಿನಯವನ್ನ ಪ್ರತಿಪಾದಿಸುತ್ತದೆ ಅಥವಾ ಪ್ರಸಾದಿಸುತ್ತದೆ. ವಿನಯ ಇಲ್ಲದಿದ್ದರೆ ಅದು ಆಧ್ಯಾತ್ಮಿಕ ಅಧರ್ಮ. ನಾವು ವಿನಯದಿಂದ ಇದ್ರೆ ಮಾತ್ರ ಆಧ್ಯಾತ್ಮಿಕ ಧರ್ಮ ಅಂತ ಹೇಳತಕ್ಕಂಥದ್ದನ್ನ ನಾವು ಅಂದ್ಕೊಂಡು ಅದನ್ನು ನಾವು ಕಾಪಾಡಿಕೊಳ್ಳಬೇಕಾಗ್ತದೆ. ಕೊನೆಯದಾಗಿ ದಾನ ಧರ್ಮ. ಇದು ಸಾಮಾನ್ಯವಾಗಿ ಪ್ರಚಲಿತದಲ್ಲಿರತಕ್ಕಂಥದ್ದು, ಹೆಚ್ಚಿನವರು ಮಾಡತಕ್ಕಂಥದ್ದು, ಹೆಚ್ಚಿನವರು ತಿಳ್ಕೊಂಡಿರತಕ್ಕಂತಹ ಒಂದು ಧರ್ಮ. ನಮ್ಮಲ್ಲಿರುವುದನ್ನ ಹಂಚಿಕೊಳ್ಳುವುದೇ ದಾನ ಧರ್ಮ. ಇದು ಕೇವಲ ಈ ಅನ್ನದಾನ ಅಂತ ಹೇಳತಕ್ಕಂಥದ್ದು ಮಾತ್ರ ಅಲ್ಲ, ಅಥವಾ ನಾವೇನು ಹಣವನ್ನು ಕೊಟ್ಟು ದಾನವಂತ ಕೊಡ್ತೇವೆ ಅದು ಮಾತ್ರ ಅಲ್ಲ. ನಮ್ಮಲ್ಲಿ ಏನೋ ಇದೆ ಅದನ್ನ ಕೊಡು, ತರಕಾರಿ ಇರ್ಬೋದು, ಅಕ್ಕಿ ಇರ್ಬೋದು, ಇಂಥದನ್ನ ಕೊಡೋದು, ಇದು ದಾನ ಧರ್ಮ. ಆದರೆ ಕೇವಲ ಇದು ಮಾತ್ರ ದಾನ ಧರ್ಮ ಅಲ್ಲ. ನಮಗೆ ಸಾಕಷ್ಟು ವಿದ್ಯೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಂದು ಕಲೆ ಇದೆ. ಇದನ್ನ ನಾವು ಹಂಚಿಕೊಂಡ್ರೆ
ಜೊತೆಗೆ ಇದನ್ನ ನಾವು ಉಚಿತವಾಗಿ ಹಂಚಿಕೊಂಡ್ರೆ ಇದು ನಿಜವಾದ ದಾನ ಧರ್ಮ. ನಾವು ವಸ್ತು ರೂಪದಲ್ಲಿ ಕೊಡುವಂತಹ ಧರ್ಮ ದಾನದ ಜೊತೆಗೆ ಈ ಒಂದು ಇರತಕ್ಕಂತಹ ಜ್ಞಾನವನ್ನು ಹಂಚಿಕೊಳ್ಳತಕ್ಕಂಥದ್ದು, ನಮ್ಮಲ್ಲಿರತಕ್ಕಂತಹ ಬುದ್ಧಿವಂತಿಕೆಯನ್ನ ಹಂಚಿಕೊಳ್ಳತಕ್ಕಂಥದ್ದು, ನಮ್ಮಲ್ಲಿರತಕ್ಕಂಥ ಸಮಯವನ್ನ ಸಹ ಇನ್ನೊಬ್ಬರೊಟ್ಟಿಗೆ ಕಲಿತು ಅವರಿಗೆ ಸಮಾಧಾನವನ್ನ ಮಾಡತಕ್ಕಂಥದ್ದು, ಇದು ಎಲ್ಲವೂ ಸಹ ದಾನ ಧರ್ಮ. ಆದ್ದರಿಂದ ನಮ್ಮಲ್ಲಿ ಇರುವುದನ್ನು ಇತರರಿಗೆ ನೀಡತಕ್ಕಂಥದ್ದು, ಹಂಚಿಕೊಳ್ಳತಕ್ಕಂಥದ್ದು, ಜೊತೆಗೆ ಉಚಿತವಾಗಿ ನೀಡತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಒಂದು ಅಂಶವನ್ನ ಗಮನಕ್ಕೆ ತರ್ತಾ ಇದ್ದಾರೆ. ಓಕೆ, ನಮ್ಮಲ್ಲಿ ಕಲೆ ಇರಬಹುದು, ಆದರೆ ನನಗೆ ಅದೇ ಬದುಕಿನ ಅಥವಾ ನನ್ನ ಜೀವನಕ್ಕೆ ದಾರಿ ಅಂತ ಹೇಳಿದಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಫೀಸನ್ನು ತಗೋಬಹುದು. ಯಾಕಂದ್ರೆ ನಾವು ಅದರಿಂದೇ ಜೀವಿಸ್ಬೇಕು. ಸಂಗೀತಗಾರರು ಸಂಗೀತವನ್ನ ಮಾಡಿನೇ ಜೀವಿಸ್ಬೇಕು ಅಂತ ಹೇಳಿದಾಗ ಅಲ್ಲಿ ನಾವು ಸ್ವಲ್ಪ ಫೀಸನ್ನ ಇಟ್ಟು ಅದನ್ನ ನಾವು ಪಡ್ಕೊಂಡು ನಮ್ಮ ಜೀವನವನ್ನ ಸಾಗಿಸಬಹುದು. ಅದು ಏನು ಕೆಟ್ಟದ್ದಲ್ಲ, ಅದು ಒಂದು ಧರ್ಮವೇ, ಅದು ಒಂದು ದಾನವೇ. ಅದು ಬಿಟ್ಟು ಅತಿಯಾದ ಒಂದು ದುರಾಸೆಗೆ ಹೋಗಿ ನಾವು ದಾನವನ್ನ ಮಾಡತಕ್ಕಂಥದ್ದು ಅಥವಾ ಅಪೇಕ್ಷೆಯಿಂದ ನಾನು ಈ ಧರ್ಮವನ್ನ ಮಾಡ್ತಾ ಇದ್ದೇನೆ, ಇದರಿಂದಾಗಿ ನನಗೆ ಇಂಥದ್ದು ಬರ್ತದೆ ಅಂತ ಹೇಳತಕ್ಕಂತಹ ದಾನ ಅದು ದಾನ ಅಲ್ಲ. ಆದ್ರಿಂದ ನಾವು ಉತ್ತಮವಾದ ಒಳ್ಳೆಯ ಮನಸ್ಸಿನ ದಾನವನ್ನ ಮಾಡಿ ಆ ಧರ್ಮವನ್ನ ನಾವು ಕಾಪಾಡಿಕೊಳ್ಳತಕ್ಕಂಥದ್ದು. ಎಂದಿಗೂ ಕೊಡುವುದನ್ನೇ ಕಲಿಯಬೇಕು. ನಾವು ಸ್ವೀಕರಿಸುವುದು ಮಾತ್ರ ಅಲ್ಲ, ನಾವು ಕೊಡುವುದರಿಂದ ಹೆಚ್ಚಿನವನ್ನು ತೃಪ್ತಿಯನ್ನ ನಾವು ಪಡ್ಕೋಬೇಕು. ನಮ್ಮ ಹತ್ತಿರ ಇರುವುದನ್ನು ಇತರರಿಗೆ ನೀಡುವುದೇ ತನ್ ಮನ್ ಧನ್. ಈ ಒಂದು ಧರ್ಮ, ಈ ನವ ಧರ್ಮದಲ್ಲಿ ನಮಗೆ ಸಾಕಷ್ಟು ಅಂಶವನ್ನ ತಿಳ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಜೀವನದಲ್ಲಿ ಇದನ್ನ ಕಾಪಾಡಿಕೊಂಡು ನಾವು ಧರ್ಮದಿಂದ ನಮ್ಮ ಜೀವನವನ್ನ ಸಾಗಿಸೋಣ ಅಂತ ಹೇಳತಕ್ಕಂಥ ಅಂಶವನ್ನ ಹೇಳಿ ನನಗೆ ಸಮಯ ಅಥವಾ ಅವಕಾಶವನ್ನು ಕೊಟ್ಟು ಈ ಒಂದು ಧರ್ಮದ ಬಗ್ಗೆ ಎಲ್ಲರೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಎಲ್ಲ ಧ್ಯಾನ ಬಂಧುಗಳ ಜೊತೆಗೆ ಈ ವೇದಿಕೆಗೆ ಗುರುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನವವಿಧ ಧರ್ಮಗಳ ಬಗ್ಗೆ ಮೇಡಮ್ ಕೊನೆಯಲ್ಲಿ ಪಾಯಿಂಟ್ಸ್ ಸ್ಟಾರ್ಟ್ ಮಾಡಿ. ಎಸ್, ಈಗ ನಾನು ಏನನ್ನ ಹೇಳಿದ್ದೇನೆ ಅಥವಾ ನಮ್ಮ ಈ ಸ್ವಾಧ್ಯಾಯದಲ್ಲಿ ಏನನ್ನ ಹೇಳ್ತಾರೆ, ಗುರುಜಿ ಬಂದಿದ್ದಾರೆ. ಗುರುಜಿ ಸ್ವಾಗತ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಎಲ್ಲರೂ ಸ್ವಾಗತ. ಈ ಸ್ವಾಧ್ಯಾಯ ಅಶ್ವಿನಿ ಮೇಡಮ್ ನೆನಪು ಮಾಡಿದ್ರು. ಈ ಸ್ವಾಧ್ಯಾಯವನ್ನ ನಾವು ಏನ್ ಕೊಡ್ತೇವೆ, ಇದು ಕೇವಲ ಈ ವೇದಿಕೆಗೆ ಅಥವಾ ಈ ವೇದಿಕೆಯಲ್ಲಿರುವ ಇಷ್ಟು ಜನರಿಗೆ ಮಾತ್ರ ಸೀಮಿತ ಅಲ್ಲ. ಇಂತಹ ಸ್ವಾಧ್ಯಾಯವನ್ನ ಹೆಚ್ಚಿನ ನಮ್ಮ ಈ ವೇದಿಕೆಯಲ್ಲಿ ಇಲ್ಲದವರು ಸಹ ಅರ್ಥಕೊಳ್ಬೇಕಾಗುತ್ತೆ. ಆದ ಕಾರಣ ನಾವೆಲ್ಲರೂ ಮಾಡತಕ್ಕಂಥ ಒಂದೇ ಒಂದು ಪ್ರಕ್ರಿಯೆ ಅಂತಂದ್ರೆ, ಇದು ಆದ ನಂತರ ನಾವು ವಿಡಿಯೋಗಳು ಬಂದಾಗ ಇದನ್ನ ಒಂದು ಲೈಕ್ ಮಾಡಿ, ಇದಕ್ಕೊಂದು 2 ಪದಗಳ ಒಂದು ಕಾಮೆಂಟ್ ಅನ್ನ ಕೊಟ್ಟು ಇದಕ್ಕೆ ನಾವು ಇದನ್ನ ಮುಂದೆ ಹರಿಯ ಬಿಡಬೇಕಾಗುತ್ತೆ. ಇದರಿಂದಾಗಿ ಬೇರೆಯವರು ಇದನ್ನ ನೋಡಿ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ ಹೇಳತಕ್ಕಂತಹ ಒಂದು ಅಂಶ. ಎರಡನೇದಾಗಿ ನಾವು ಈ ವೇದಿಕೆಯಲ್ಲಿ ಇಷ್ಟೊಂದು ಎಲ್ಲ ರೀತಿಯ ಸಹಕಾರ ಮಾತ್ರ ಅಲ್ಲ, ನಮ್ಮ ಒಂದು ಜೀವನದ ಬೆಳವಣಿಗೆಗೆ ಎಲ್ಲವನ್ನ ಕಲ್ತ್ಕೊಳ್ತಾ ಇದ್ದೇವೆ. ಧ್ಯಾನ ಇರ್ಬೋದು, ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ವಿವಿಧ ವಿದ್ಯೆ, ಮಹತಾರ್ ಸಂಸ್ಥೆ ಕೊಡತಕ್ಕಂತ ವಿವಿಧ ಚಿಕಿತ್ಸೆಗಳು, ವಿವಿಧ ಜ್ಞಾನ, ಇಂಥದ್ದು ಯಾವುದೇ ಒಂದು ಅವಕಾಶ ಇದೆ ಬೇಕು ಅಂತ ಹೇಳಾದಾಗ ನಾವು ಈ ಎಲ್ಲವನ್ನ ಪಡ್ಕೊಳ್ಳಿಕ್ಕೆ ಮಹಾವತಾರ ಸಂಸ್ಥೆಗೆ ದೂರವಾಣಿ ಮುಖಾಂತರ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ನಾವು ಸಂಪರ್ಕಿಸ್ಬೇಕು ಅಂತ ಹೇಳತಕ್ಕಂಥ ಒಂದು ಅಂಶವನ್ನು ಸಹ ನಾನು ಹೇಳ್ತಾ ಇದ್ದೇನೆ. ಅಶ್ವಿನಿ ಮೇಡಮ್ ನಂಬರ್ ಅನ್ನ ತಾವು ದಯಮಾಡಿ ಹೇಳಿ. ಮಹಾತಾರ ಸಂಸ್ಥೆಯ ನಂಬರ್ ಎಲ್ಲರೂ ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಪ್ರತಿದಿನ ಇದನ್ನ ನೋಟ್ ಮಾಡ್ಕೊಂಡು ನಿಮ್ಗೆ ಯಾವುದೇ ಅಗತ್ಯ ಇದ್ರೆ ಇಲ್ಲಿಗೆ ಕರೆ ಮಾಡಿ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ. ಹೇಳಿ ಮ್ಯಾಮ್. ಎಸ್ ಮ್ಯಾಮ್. ಮಹಾವತಾರ್ ಫೌಂಡೇಶನ್ ಬೆಂಗಳೂರು, ನಂಬರ್ 9686618024. ಮತ್ತೊಮ್ಮೆ 968666180024. ಈ ನಂಬರಿಗೆ ಕರೆ ಮಾಡಿ. ಥ್ಯಾಂಕ್ ಯು ಮೇಡಮ್. ನಾನು ಇಷ್ಟೊತ್ತು ಏನು ಧರ್ಮ ಅಂತ ಹೇಳಿದೆ, ನಾವು ಈಗ ಹೇಳಿತಕ್ಕಂತಹ ಒಂದು ಲೈಕ್ ಮಾಡತಕ್ಕಂಥದ್ದು, ಕಾಮೆಂಟ್ ಕೊಡತಕ್ಕಂಥದ್ದು, ಸಂಪರ್ಕ ಇದು ಎಲ್ಲವೂ ಸಹ ನಮ್ಮ ಜೀವನದಲ್ಲಿ ಬರಬೇಕಾದ ಧರ್ಮ. ಆದ ಕಾರಣ ಇದನ್ನ ದಯಮಾಡಿ ಎಲ್ಲರೂ ಕಾಪಾಡ್ಕೊಂಡು ನಮ್ಮ ಧರ್ಮವನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಎಲ್ಲರಿಗೂ ಧನ್ಯವಾದಗಳು.